ನಮಸ್ತೆ. ಬದುಕಿನ ದಾರಿ ನಿಮ್ಮ ಜೊತೆಗೆ ನಾರಾಯಣ್. ನಾನು ಒಂದು ಜಾಗದಲ್ಲಿ ಬಂದಿದ್ದೀನಿ. ಡ್ರ್ಯಾಗನ್ ಫ್ರೂಟ್ ಅಂತೇಳಿ ಬೆಳೀತಾರೆ. ಅದನ್ನು ಹೇಗೆ ಸಸಿ ಮಾಡಿ ಅದನ್ನು ಗಿಡವಾಗಿ ಹೆಂಗೆ ಬೆಳೀತಾರೆ, ಅದರಿಂದ ಫಲ ಹೆಂಗಿದೆ ತೋರಿಸ್ತಾರೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಹೆಸರು ಆಸಿಫುಲ್ಲಾ ಅಂತ. ಅದು ಪ್ಯಾಕೆಟಲ್ಲಿ ಸಸಿ ಮಾಡಿದ್ದಾರೆ, ಅದು ಫಸ್ಟ್ ತೋರಿಸ್ತಾರಂತೆ, ನೋಡೋಣ ಬನ್ನಿ. ನೋಡಿ, ಈ ಥರ ಪ್ಯಾಕೆಟ್ ಮಾಡಿ ಈ ಥರ ಸಸಿ ಮಾಡಿ ಇಟ್ಕೊಂಡಿರ್ತಾರೆ. ಈ ಸಸಿನ ಪ್ಯಾಕೆಟ್ ಮಾಡಿ ರೆಡಿ ಇಟ್ಕೊಂಡಿರೋದ್ರಿಂದ ಈ ಥರ ಗಿಡ ಈ ಥರ ಕಂಬ ಹಾಕಿ ಈ ಥರ ಗಿಡ ಮಾಡಿದಾಗ ಎಷ್ಟು ವರ್ಷದ್ದು ಸರ್ ಇದು? 1.5 ವರ್ಷ ಸರ್. 1.5 ವರ್ಷ ಆಯ್ತಾ? ಇದಕ್ಕೆ ಗೊಬ್ಬರ ಗೂಡು ಎಲ್ಲ ಯಾವ ಥರ ಮಾಡಿ? ಇದಕ್ಕೆ ಒಂದು 10 ತಟ್ಟಿ ಮಣ್ಣು ಹಾಕಬೇಕು ಸುತ್ತುವ. ಹೌದು, ಒಂದು 10 ಇಲ್ಲಾಂದ್ರೆ 8 ತಟ್ಟಿ ಮಣ್ಣು ಹಾಕಿ ಕಲ್ಕಂಬ ನೆಟ್ಟಿ ಆಮೇಲೆ ಕೋಳಿ ಗೊಬ್ಬರ ಹಾಕಿ ಸಸ್ಯ ನೆಡ್ತೀವಿ. ಸಸ್ಯ ನೆಟ್ಟಿ ಚಿಗುರು ಹೊಡಿತಲ್ಲ, ಈ ಸೈಡ್ನಾಗ ಕಟ್ ಮಾಡ್ತಾ ಇರಬೇಕು. ಬೆಳೆಗಳು ಒಂದೇ ತರ ಮೇಲೆ ಬರಬೇಕು. ಅದಕ್ಕೆ ಮೆಡಿಸಿನ್ ವಾರಕ್ಕೆ ಒಂದ್ಸರಿ ಹೊಡಿತಾ ಇರ್ಬೇಕು. ಇರುವೆ ಭಾಳ ತಿಂತಾ ಇರ್ತವೆ. ಅದ್ ಮೇಲೆ ಬಂದು ಈ ತರ ಇದಾಗ್ತದೆ, ಅದು ಹರಡ್ಕೊಳ್ಳುತ್ತೆ. ಎಷ್ಟು ತಿಂಗಳಿಗೆ ಒಂದ್ಸರಿ ಕೊಡುತ್ತಿದ್ದು ಬೆಳೆ? ಇದು 5-6 ತಿಂಗಳು ಬರುತ್ತೆ ಕಂಟಿನ್ಯೂ. ಅಂದ್ರೆ ಯಾವ ತಿಂಗಳಿಂದ ಬರ್ಬೋದು? ಇದು ಈಗ ಬಾರಿ ಶಾತನ ಮುಂಗಾರು ಮಳೆ ಮೇಯಿಂದ ಶುರು ಸರ್. ಮೇಯಿಂದ ಶುರು ಆದ್ರೆ ಹೂವಾಗಿ ಹಣ್ಣಾಗಿ ನಿಮ್ಗೆ ಫಲ ಸಿಗೋದು ಎಷ್ಟನೇ ತಿಂಗಳಿಗೆ? ಇದು ಫಲ 40 ದಿವಸಕ್ಕೆ ಬರುತ್ತೆ. 40 ದಿವಸಕ್ಕೆ ಹೂವಾಗಿ ಒಂದು ಹಣ್ಣಾಗಿ ನಮಗೆ ಪರಿವರ್ತನೆ ಆಗೋವರೆಗೆ 40 ದಿವಸ ಬೇಕು ಸರ್. 40 ದಿವಸ ಈ ತರ ಹೂವಾಗಿ ಹಣ್ಣಾಗೋ ಮಟ್ಟ 40 ದಿವಸ ಬೇಕು. ಹೂತು ಇಲ್ಲಿ ಅದೇ ಒಳ್ಳೆದಪ್ಪ. ಪಿಂಕು ರೆಡ್ ಅಂತ 2 ಜಾತಿ ಇದೆ ಸರ್ ಇದ್ರಾಗ. ಎರಡು ಕಲರ್ ಇದು ದಪ್ಪ ಜಾತಿ ಇದೆ. ಯಾವ ಕಲರ್ ಬರುತ್ತೆ? ಕೆಂಪು ಬರುತ್ತೆ, ರೆಡ್ ಬರುತ್ತೆ, ರೆಡ್ ಕಲರ್ ಒಂದು ಪಿಂಕ್ ಕಲರ್, ಎರಡು ತರ ಬರುತ್ತೆ. ಅದರ ಜಾತಿ ಬೇರೆ ಬೇರೆ. ಅದಕ್ಕೇನು ರೇಟ್ ಯಾವ ತರ ಇರುತ್ತೆ? ಜಂಬುಗೆ ಜಾಸ್ತಿ ರೇಟ್ ಸರ್. ಜಂಬು ಅಂದ್ರೆ ಯಾವ ಕಲರ್? ಜಂಬು ಅಂದ್ರೆ ಅದು ಕೆಂಪಗೆ ಬರುತ್ತೆ, ದಪ್ಪ ಬರುತ್ತೆ. ನೀವೀಗ ಮಾಡಿದ್ದೀರಾ, ಒಂದು ಎಷ್ಟು ವರ್ಷ ಆಯ್ತು ನೀವು ಮಾಡಿ? 2 ವರ್ಷ ಆಗ್ತಾರಪ್ಪ. 2 ವರ್ಷ ಆಯ್ತು. 2 ವರ್ಷಕ್ಕೆ ನೀವು ಅದ್ರದ್ದು ಫಲ ತಗೊಂಡಿದ್ದೀರಾ? ಇದೆ ಸರ್, ಈ ವರ್ಷ ಈ ವರ್ಷ ಫಲ ತಗೊಂಡಿದ್ದೀರಾ. ನೀವು ಇದು ಮಾಡಿರೋದ್ರಿಂದ ನಿಮಗೆ ಅನುಕೂಲ ಆಗಿದೆಯಾ? ಅನುಕೂಲ ಆಗಿದೆ ಸರ್. ರೈತರ ಜೀವನ ಏನು ತೊಂದರೆ ಇಲ್ಲ, ಮಾಡ್ಕೊಂಡು ಹೋದ್ರೆ ಅನುಕೂಲ ಇದೆ ಅಂತ ಲೆಕ್ಕಾಚಾರ. ಸರ್ 1 ಎಕರೆ ಮಾಡಿದ್ರೆ ಒಂದು 5 ಎಕರೆ ತೋಟ ಏನು ಮಾಡ್ಕೊಂಡು. ಹೌದ್ರಾ? ಅಡಿಕೆ ತೋಟಕ್ಕಿಂತ ಒಳ್ಳೆ ಚೆನ್ನಾಗಿ. ಅಂದ್ರೆ ಖರ್ಚು ಭಾಳ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಔಷಧಿ ಹೊಡಿತಾ ಇರ್ಬೇಕು, ಗೊಬ್ಬರ ಹಾಕ್ತಾ ಇರ್ಬೇಕು. ಅದು ಬಿಟ್ಟರೆ ಏನು ಇಲ್ಲ. ಅಂದ್ರೆ ಅಡಿಕೆ ತೋಟಕ್ಕಿಂತ ಇದು ಒಳ್ಳೆ ಬೆಸ್ಟ್ ಸರ್. ಚೆನ್ನಾಗಿದೆ. ಇದು ಫಂಗಸ್ ತರ ಬರುತ್ತೆ ಸರ್, ಅದಕ್ಕೆ ಅವಾಯ್ಡ್ ಮಾಡ್ಕೊಂತೆ. ಬಡ್ಡಿಗೆಲ್ಲ ಔಷಧಿ ಹಾಕೋಬೇಕು, ಅದೆಲ್ಲ ನಿಗಾ ನೋಡ್ಕೋಬೇಕು. ಈಗ ಅಡಿಕೆ ಗಿಡಕ್ಕೆಲ್ಲ ನಿಗಾ ನೋಡ್ತೀವಲ್ಲ, ಅದಕ್ಕಿಂತ ಜಾಸ್ತಿ ನಿಗಾ ಏನಲ್ಲ. ಸಾಯಕ್ಕೆ ಒಂದು ಉದಾಹರಣೆ ನೋಡಿದ್ರೆ ಇದು ಪರವಾಗಿಲ್ಲ ಅನ್ನಿಸ್ತಿತ್ತು. ಒಟ್ಟಿನಲ್ಲಿ ಇದು ಮಾಡಿರೋದ್ರಿಂದ ನಿಮಗೆ ಖುಷಿ ಆಗಿದೆ. ಜಂಬು ಹಾಕಿದ್ರೆ ಒಳ್ಳೆ ಸರ್. ಅದು ನಮಗೆ ಅನಿಸ್ತದು, ಜಂಬು ಹಾಕಿದ್ರೆ ಬೇಡಿಕೆ ಜಾಸ್ತಿ ಸಿಗುತ್ತೆ. ಆಮೇಲೆ ಅದು ಕಡಿಮೆ ಫಸಲು ಬರುತ್ತೆ. ಅದು ತೂಕ ಕಡಿಮೆ. ಬರ್ರಿ ಒಂದ್ಸರಿ, ಈ ತರ ಗಿಡ ಬರುತ್ತೆ. ಫಸಲು ಬಹಳ ಬರುತ್ತೆ. ಇದು ಬೆಳವಣಿಗೆ ಇಲ್ಲ ಸರ್. ಇದು ಈ ಜಾಗದಿಂದ ಜಾಗಕ್ಕೆ ಎಷ್ಟು ಬೇಕಾಗುತ್ತೆ? ಇದು ಸರ್ 11 ಅಡಿ 12 ಅಡಿ ಅಗಲ ಮಾಡಬೇಕು. 11ರಿಂದ 12 ಅಡಿ ಅಗಲ ಆದ್ರೆ ಜಾಸ್ತಿ ತಿರುಗಾಡಬಹುದು. ಇನ್ನು 2 ವರ್ಷ ಆದ್ರೆ ಮುಚ್ಕೊಳ್ತಿದ್ವು. ಅರೆ ಅವತ್ತು ತಿರುಗಾಡ ಬರಲ್ಲ. ಹಿಂಗೆ 10 ಅಡಿ ಇರಬೇಕು. ನಾವು ಗೊತ್ತಿಲ್ಲ ಜಾಗ ಕಡಿಮೆ ಅಂತ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಟ್ಟಿವಿ. ಹಂಗಾಗಿ 2 ವರ್ಷ ಆಗಿದೆ. ಈಗ ನೀವು 3 ವರ್ಷಕ್ಕೆ ಬಂದ್ರೆ ಈ ಲೈನ್ ತಿರುಗಾಡಕ್ ಬರಲಿ ನಿಮಗೆ. ಆ ಥರ ಆಡ್ಕೊಳತ್ತಿದ್ದ ತಡಿ ಆದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ
ಈಗ 70,000 ರೂಪಾಯಿ ತಗೊಂಡ್ರೆ ಒಂದು ಬೀಡಿಗೆ, ಇನ್ನೊಂದು ಬೀಡಿಗೆ ಕಡಿಮೆ ಅಂದ್ರೆ ಮತ್ತೊಂದು 20-25 ಸಾವಿರ ಆಗುತ್ತೆ. 1.5 ಲಕ್ಷ. ಇಲ್ಲ ಹಣ್ಣು ಮುಡ್ತಿದ್ದೀನಿ ತೋರಿಸ್ತೀನಿ. ಅಂಜಿಲ್ ಭಾಷಾ ಅಂತನಾ? ಓಕೆ, ಅದೇ ಡ್ರ್ಯಾಗನ್ ಫ್ರೂಟ್ ಬೆಳಿತೀನಿ ಅಂತ ತೋರಿಸಿದ್ರು ನಿಮ್ಮ ಏನಾಗ್ಬೇಕು ಅಂತ ನಮ್ಮ ಅಣ್ಣರು ತೋರಿಸಿ ಅವ್ರ ತೋಟ ನೋಡ್ಕೊಂಡ್ ಬಂದ್ವಿ. ಆಮೇಲೆ ಇದನ್ನ ನೋಡೋಣ ಅಂತ ಹೇಳಿದ್ರು. ಅದಕ್ಕೆ ಯಾವ ತರ ಬೆಳೆದಿದ್ದೀನಿ, ಯಾವ ತರ ಬೆಳೆಸಿದೀರಾ ಅಂತ ಹೇಳ್ತೀರಾ ಒಂಚೂರು? ಸರ್ ಇದು 3ನೇ ವರ್ಷ ಇದು. ಇದು 1 ವರ್ಷಕ್ಕೆ ನಾವು ಫಸಲ್ ತೆಗೆದಿವಿ ನಾವು. ಇದು 3ನೇ ವರ್ಷದಾಗೆ ಸ್ವಲ್ಪ ಈ ವರ್ಷ ಸ್ವಲ್ಪ ಪರವಾಗಿಲ್ಲ. ಯಾವ ತರ ಇದು ಸಸಿ ಮಾಡೋದಲ್ಲ ಯಾವ ತರ ಮಾಡಿದಿರಿ? ಸಸಿ ನಾವು ಸರ್ ಬುಕ್ಕ ಮಂದಿ ತಗೊಂಡ್ ಬಂದಿದ್ವಿ. ಅದು ಅವ್ರು ನೆಲದಾಗ ಹಾಕಿದ್ರು, ಕಿತ್ಕೊಂಡ್ ಬಂದು ಹಾಕಿರಿ. ಇದು ರೆಡ್ ಅಂತ ಸರ್, ಇದು ಸಣ್ಣ ಸೈಜ್ ಬರುತ್ತೆ. ಇದು ಫಸಲು ಜಾಸ್ತಿ ಸರ್. ಇದು ಫಸಲು ಜಾಸ್ತಿ, ಇದು ಸೈಜ್ ಕಮ್ಮಿ ಆಗುತ್ತೆ, ಸ್ವಲ್ಪ ರೇಟ್ ಕಮ್ಮಿ ಇದು. ಆಮೇಲೆ ಇದು ಪಿಂಕ್ ಅಂತ ಸರ್. ಅದು ಇಲ್ಲಿ ಜಂಬು ಸರ್, ಇದು ಜಂಬು ಅಂತ ಪಿಂಕ್. ಇದು ಫಸಲು ಕಮ್ಮಿ ಸರ್. ಇದು ಅಂದ್ರೆ ಇದು ಡಿಮ್ಯಾಂಡ್ ಜಾಸ್ತಿ ಸರ್. ಇದು ಅಂದ್ರೆ ಇಳುವರಿ ಕಡಿಮೆ ಬರುತ್ತೆ, ರೇಟ್ ಜಾಸ್ತಿ ಸಿಗುತ್ತೆ ಅಂತ ನಿಮ್ ಲೆಕ್ಕಾಚಾರ? 4-5 ಸಲ ಬರುತ್ತೆ ಅದು. ಇದು 3 ಇಲ್ಲ 4 ಸತಿ ಬರುತ್ತೆ ವರ್ಷದಲ್ಲಿ. 4 ಸತಿ ಬರುತ್ತೆ. 4 ಸತಿ ಬರುತ್ತೆ. 2 ಸತಿ ನಾವು ಕಟಿಂಗ್ ಮಾಡಿದೀವಿ, ಇನ್ನು 2 ಸತಿ ಬರುತ್ತೆ. ಸ್ವಲ್ಪ ಕಮ್ಮಿ ಬರುತ್ತೆ, ಅದು ಇಳುವರಿ ಬರುತ್ತೆ ಸರ್. ಅದೇ ಅಂದ್ರೆ ಫಸಲು ಕಡಿಮೆ, ಇಳುವರಿ ಜಾಸ್ತಿ ಇರುತ್ತೆ. ರೇಟ್ ಹೆಂಗ್ ಸಿಗುತ್ತೆ ನಿಮಗೆ? ರೇಟ್ ಸರ್ ಈಗ ಈ ವರ್ಷ ನಮಗೆ ಒಂದು ಅವರೇಜ್ 80 ರೂಪಾಯಿ ಸಿಕ್ಕಿ ಸರ್. 80 ರೂಪಾಯಿ, 80ರಿಂದ ಕೆಜಿಗೆ. ಈ ಪೂರ್ತಿ ಸಂಪೂರ್ಣವಾಗಿ ಈ ಗಿಡ ಪೂರ್ತಿ ಅಂದ್ರೆ ಈ ಗಿಡ ಪೂರ್ತಿ ಒಂದು ಗಿಡಕ್ಕೆ ಎಷ್ಟು ಬೆಳಿಬಹುದು ನೀವು ಸರ್? ಇದು ಎಷ್ಟು ಕೆಜಿ ಅಂದ್ರೆ ಒಂದು ಹೆಚ್ಚಿಗೆ 100 ಕೆಜಿ ಬರುತ್ತೆ ಸರ್. ಇದು 100 ಕೆಜಿ ಬರುತ್ತೆ. ಸೀಸನ್ ಮುಗಿದೊಳಗೆ 100 ಕೆಜಿ ಬರುತ್ತೆ. 100 ಕೆಜಿ ಬರುತ್ತೆ. 100 ಕೆಜಿ ಅಂತಂದ್ರೆ ಒಂದು ಎಷ್ಟು 8,000 ಲೆಕ್ಕ ಬರುತ್ತೆ ಸರ್. ಒಂದು ಗಿಡಕ್ಕೆ 8,000. ಒಂದು ಗಿಡಕ್ಕೆ 8ರಿಂದ 10,000 ರೂಪಾಯಿ ಬೆಳೆಯುತ್ತೆ. 10,000 ಮೇಲೆ 10,000 ಮೇಲೆ ಬರುತ್ತೆ. ಜಾಸ್ತಿನೇ ಬರುತ್ತೆ, ಕಮ್ಮಿ. ಗೊಬ್ಬರ ಯಾವ ತರ ಹಾಕ್ಬೇಕು ನೀವು ಇದಕ್ಕೆ? ಗೊಬ್ಬರ ಸರ್ ನಾವು ಕೋಳಿ ಗೊಬ್ಬರ ಹಾಕ್ತಿವಿ. ಆಮೇಲೆ ಇದು ಸರ್ಕಾರಿ ಗೊಬ್ಬರ ಹಾಕ್ತಿವಿ ನಾವು. ಸರ್ಕಾರಿ ಗೊಬ್ಬರ. ಆಮೇಲೆ ಹುಳ ಹುಪ್ಪಡಿ ಏನಾರ ಕಡ್ದಾಗ ಅವಾಗ ನಾವು ಸ್ಪ್ರೇ ಮಾಡ್ತೀವಿ. ಔಷಧಿ ಎಷ್ಟು ಸಲ ಹೊಡಿಬೇಕಾಗತ್ತೆ ನೀವು ವರ್ಷಕ್ಕೆ? ಔಷಧಿ ಸರ್ ಒಂದು 7-8 ಸತಿ ಹೊಡಿಬೇಕು. ಒಂದು 7-8 ಸತಿ ಏನಾರ ಹುಳ ಪಳ ತಿಂದಾಗ ನೋಡ್ಕೊಂಡು ಹೊಡಿಬೇಕು. ಹೌದಾ? ಪದೇ ಹೊಡಂಗಿಲ್ಲ. ಟೋಟಲ್ ಎಷ್ಟು ಎಕರೆ ಮಾಡಿದಿರಿ ನೀವು? ಸರ್ 1.5 ಎಕರೆ ಸರ್. 2.5 ಎಕರೆ ಮಾಡಿದಿರಿ ನೀವು. ಹೌದ್ರಾ? ಇಲ್ಲಿ ಎಷ್ಟು ದಿವಸ ಮಾಡ್ಕೊಂಡ್ ಬಂದಿದ್ದೀರಾ? ಇದ್ರಲ್ಲಿ ಫಸ್ಟ್ ತಗೊಂಡಿದ್ದೀರಾ, ಅದರಿಂದ ನಿಮ್ಗೆ ಉತ್ತಮ ಅನಿಸ್ತೈತಾ? ಏನಂತೆ ರೈತರ ಜೀವನ ಕಷ್ಟ ಅಂತ ಹೇಳ್ತಾರೆ. ಆ ರೈತರ ಜೀವನದಲ್ಲಿ ಕಷ್ಟನೇ ಸರ್. ರೈಟ್ ಸಿಕ್ಕಿಲ್ಲ ಅಂದ್ರೆ ಕಷ್ಟನೇ. ಯಾಕಂದ್ರೆ ಇದಕ್ಕೆ ಒಂದು 2-3 ಲಕ್ಷ ರೂಪಾಯಿ ನಾವು ವರ್ಷಕ್ಕೆ ಖರ್ಚು ಮಾಡ್ತೀವಿ. ಒಂದು 2-3 ಸಾವಿರ ರೂಪಾಯಿ ಆದ್ರೆ ಮತ್ತೆ ಏನು ಉಪಯೋಗ ಆಗೋದಿಲ್ಲ. ಒಟ್ಟಿಗೆ ಅನುಕೂಲ ಇದೆ ಸರ್, ಮಾಡಬಹುದು. ಚೆನ್ನಾಗಿದೆ. ಇದೆಲ್ಲ ಮಗ್ಗು ಹೊಡಿತಾರೆ ಸರ್. ಇದು ಈಗ ನೋಡ್ರಿ, ಇಲ್ಲಿ ಮುರಿದಿದೀವಿ ಕಾಯಿದು, ಇದು ಮುರಿದಿದೀವಿ. ಈ ಶಕ್ತಿ ಕಮ್ಮಿ ಆದ ತಕ್ಷಣ ಇದು ಮಗ್ಲ ಹೊಡಿತೈತಿ ನೋಡಿ. ಸ್ಟೆಪ್ ಸ್ಟೆಪ್ ಬರ್ತಾನೆ ಇರ್ತದೆ. ಅದು ಸ್ಟೆಪ್ ಬರ್ತಾ ಇರುತ್ತೆ. ಮತ್ತೆ ಇದು ಬಿಟ್ಟು ನೀವು ಮತ್ತೇನ್ ಮಾಡಿದೀರಿ? ಅಡಕೆ ತೋಟ ಮಾಡಿದೀವಿ. ಅಡಕೆ ತೋಟ ಮಾಡಿದ್ರು ಸರ್. ಅಡಕೆ ತೋಟದಾಗ ಸುಖ ಸಿಗ್ತಾ ಇಲ್ಲ. ಇದ್ರ ಮುಂದೆ ಆ ಕಡೆ ತಿರ್ಕೊಂಡು ಮಾತಾಡಿ. 12 ಜಾಗ ಅಂತ ನಿಮ್ಮ ವರ್ಷಕ್ಕೆ ಲೈನ್ ತಿರಗತ್ ಬರಲಿಲ್ಲ. ನಾವ್ ಅಗ್ಲ ಮಾಡಿರೋದು ಇದು. ಇದು 12 ಅಡಿ ಸರ್. ಇದು ಈ ಕಡೆ ನೋಡ್ಕೊಂಡೆ ಮಾತಾಡಿ. ಇದು ಜಾಗ 12 ಅಡಿ ಇರ್ಬೇಕು. 12 ಅಡಿ ಕೊಡ್ಕೊಂಡಿ ಸರ್. ಇದು 12 ಅಡಿ ಜಾಗ ಇದ್ದಾಗ ನೀವು ಓಡಾಡಕ್ಕೆ ಅನುಕೂಲ ಆಗುತ್ತೆ. ಜಾಸ್ತಿ ಇದ್ರೆ ಒಳ್ಳೇದೇ, ಜಾಸ್ತಿ ಇದ್ರೆ ಇನ್ನು ಒಳ್ಳೇದೇ. ಯಾಕೆಂದ್ರೆ ಕಾಯಿಲೆ ದಪ್ಪ ಬರುತ್ತೆ. ದಿಸ ಬೆಳಿ ಹತ್ರ ಬಂದಂಗ್ ಕೂಡಿದಾಗ ಜಾಸ್ತಿ ಇದಾಗುತ್ತೆ, ಓಡಾಡಕ್ ತೊಂದ್ರೆ ಆಗುತ್ತೆ. ಹೌದು, ಗಾಳಿ ಆಡಲ್ಲ, ಬಿಸಿಲು ಬೀಳಲ್ಲ. ಬಿಸಿಲು ಬಿದ್ದಿಲ್ಲ ಅಂದ್ರೆ ಸ್ವಲ್ಪ ಇದು ಕಮ್ಮಿನೇ ಸರ್. ಇದು ಕಮ್ಮಿ ಬಿಸಿಲು ಬೀಳ್ಬೇಕು. ಆಮೇಲೆ ಇದಕ್ಕೇನೋ ಲೈಟಿಂಗ್ಸ್ ತರ ಆಗ್ತಾರಲ್ಲ, ಅದು ಯಾತಿಕೆ ಅಂತ? ಲೈಟಿಂಗ್ಸ್ ಅಂದ್ರೆ ಸರ್ ನಮ್ ವೆದರಿಗೆ ಬರಲ್ಲ ಸರ್. ಅದು ಆ ಕಡೆ ಎಲ್ಲೋ ಮಾಡಿದ್ದಾರೆ. ನಾವು ಬುಕ್ಕ ಮಧ್ಯೆ ನಮ್ ಚಿಕ್ಕಪ್ಪರು ಮಾಡಿದ್ರು, ಅದು ಸೆಟ್ ಆಗಿರ್ಲಿಲ್ಲ. ಅದು ಹೌದ್ರಾ? ನಮ್ ಕಡೆ ಅನುಕೂಲ ಆಗಿಲ್ಲ. ಅದು ಸುಮ್ನೆ ಅವ್ರು ಮಾಡಿದ್ರು ಏನು ವೇಸ್ಟ್ ಆಯ್ತದು. ಒಟ್ನಲ್ಲಿ ನೀವ್ ಹೇಳೋದು ರೈತರ ಜೀವನ ಇದ್ರಲ್ಲಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಅನುಕೂಲ ಇದೆ, ತೊಂದ್ರೆ ಇಲ್ಲ. ಒಳ್ಳೆ ಬೆಳಿಬಹುದು, ರೇಟ್ ಸಿಗುತ್ತೆ. ರೈತರ ಜೀವನ ಅಂದ್ರೆ ಕಷ್ಟ. ನಮ್ ಕರ್ನಾಟಕದಲ್ಲಿ ಅಷ್ಟು ಇದ್ದಿದೆ ಫಾಸ್ಟ್ ಇಲ್ಲ. ಇದು ಮಹಾರಾಷ್ಟ್ರ ಆ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾರ್ಕೆಟಿಂಗ್ ಇದೆ ಸರ್. ಯಾವ ಜವಾಬ್ದಾರಿಯಿಂದ ಮಾಡಿದ್ರೆ ಎಲ್ಲಾದ್ರಾಗೂ ಇದ್ರಾಗ ಅನುಕೂಲ ಐತೆ. ಹಾಕಿ ನಾವ್ ಏನ್ ಮಾಡೋಣ ತಗೊಂತ ನೆಗ್ಲೆಕ್ಟ್ ಮಾಡಿ ಏನಾರ ಅದ್ರಾಗ ಆಗಿಲ್ಲ ಅಂತ ಹೇಳಿ ಆಮೇಲೆ ಹೆಸರೆಲ್ಲ ಕಳ್ಕೊಳ್ಳೋದ್ರಾಗ ನಾವ್ ಮಾಡೋದ್ರಾಗ ಇರೋದು. ಜವಾಬ್ದಾರಿಯಿಂದ ಎಲ್ಲಾ ಕೆಲಸ ಮಾಡಿದ್ರು ಜವಾಬ್ದಾರಿಯಿಂದ ಅದ್ರ ಫಲ ತಗೋಬಹುದು. ನಿಜ. ಜವಾಬ್ದಾರಿ ಇಲ್ಲದ್ರೆ ತಗೊಳಕ್ ಆಗೋದಿಲ್ಲ. ಅಲ್ಲ ನಾವ್ ಹಾಕ್ದೆ ನನ್ ಮನ್ಯಾಗ ಕುತ್ಕೊಂಡೆ ಅದ್ ಆಗಿಲ್ಲ ಅಂತ ಹೇಳಿದ್ರೆ ಏನು ಸುಖ ಆಗಲ್ಲ. ನಿಜ.
ಅದ್ ಬರ್ಬೇಕು ಏನ್ ಕಡಿದೈತೆ ಏನಿಲ್ಲ ಅಂತ ಮಾಹಿತಿ ನೋಡ್ಕೋಬೇಕು, ಅದಕ್ಕೆ ಏನ್ ತೊಂದ್ರೆ ಆಗಿದ್ದ ನೋಡ್ಕೋಬೇಕು, ಅದಕ್ಕೆ ಏನ್ ಔಷಧಿ ಕೊಡ್ಬೇಕು, ಅಡಿಗೆ ಬಹಳ ಕ್ಲೀನ್ ಹೋಗುತ್ತೆ ಸರ್ ಇದು. ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿ ಬೆಳೆದಿ ಅದಕ್ಕೆ ಇರುವೆ ಕಾಟನೇ ಜಾಸ್ತಿ ಸರ್ ಇದಕ್ಕೆ. ಇದರಿಂದ ನಾವು ಬಚಾವ್ ಆಗ್ಬೇಕು. ಇದು ಇಲ್ಲಿ ಕಡಿತಾವಲ್ಲ ಹಂಗೆ ಬಿಸಿ ಒಂಚೂರು ಇದು ಸಿಹಿ ಇರ್ತೈತೆ, ಸಿಹಿ ಇರೋ ಕಾರಣದಾಗೆ ಇರುವೆ ಕಾಟ ಆಯ್ತಲ್ಲ ಸಿಹಿಗೆ ಒಂಚೂರು ಜಾಸ್ತಿ ಆಗತ್ತೆ. ಅವಾಗ 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 ಅದ್ ನೋಡ್ಕೊಂಡು ಔಷಧಿ ಹೊಡೆದ್ರೆ ಏನು ತೊಂದ್ರೆ ಆಗಲ್ಲ. ಮುರಿದಿದ್ವಿ, ಬಹಳ ಮುರಿದಿದ್ವಿ ಇದ್ರಾಗೆ. ಮುರಿದಾದ್ಮೇಲೆ ಮತ್ತೆ ಹೊಡಿತಾರೆ. ಈಗ ಮುಂಚೆ ಬಂದಿತ್ತು ಒಂದು ಗಿಡದಾಗ, ಒಂದು ಗಿಡದಲ್ಲಿ ಆ 3 ಕ್ವಿಂಟಾಲ್ ಅಂತ ಲೆಕ್ಕ ಹಾಕಿದ್ರೆ ಅಲ್ಲಿಗೆ 3,000 ರೂಪಾಯಿ ಅಲ್ಲ 3,000 ರೂಪಾಯಿ ಬಿತ್ತು. ಒಂದು ಗಿಡಕ್ಕೆ 3,000 ಅಂತ 100 ಗಿಡ ಇತ್ತು ಅಂತಂದ್ರೆ ಅಲ್ಲಿಗೆ 3 ಲಕ್ಷ ರೂಪಾಯಿ ದುಡ್ಡು. 1,100 ಗಿಡ ಇದೆ ಸರ್. ಮತ್ತೆ ಇದು 3 ವರ್ಷದ ಗಿಡ. ಸರಿ, ಕಟಿಂಗ್ 3 ವರ್ಷ 1 ಕ್ವಿಂಟಾಲ್ ಬರುತ್ತೆ, 3 ವರ್ಷಕ್ಕೆ 3 ಕ್ವಿಂಟಾಲ್ ಬರುತ್ತೆ ನಮ್ದು. ನಿಜ ನಿಜ. ಅಂದ್ರೆ ನೀವು ಶ್ರಮ ಪಟ್ಟಿರೋದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ಕರೆಕ್ಟ್. ಈ ಗಿಡನು ಆ ಗಿಡನು ನೋಡ್ಕೊಳ್ರಿ. ಅದು 7 ವರ್ಷದ ಗಿಡ, 7 ವರ್ಷದ ಗಿಡ. ಅದು ನಮ್ದು 3 ವರ್ಷದ ಗಿಡ. ಇದು ಹಂಗೆ ತಂದಿದೀವಿ, ಹೆಚ್ಚು ಕಮ್ಮಿ ಹಂಗ ತಂದಿದೀವಿ. ಒಂದ್ ಸ್ವಲ್ಪ ವಯಸ್ಸದ ಪ್ರಕಾರ ಹರಡ ಕಮ್ಮಿ ಆಗಿತ್ತು. ಈಗ ನಮ್ದು ಅಷ್ಟ ಆದ್ರೆ ಹಂಗಲ್ಲಿ 3 ಕ್ವಿಂಟಾಲ್ ಸಿಗುತ್ತೆ ಒಂದು ಗಿಡಕ್ಕೆ, ಒಂದೇ ಗಿಡಕ್ಕೆ. ಒಂದ್ ಗಿಡಕ್ಕೆ 3 ಕ್ವಿಂಟಾಲ್ ಅಂದ್ರೆ ಲೆಕ್ಕ ಹಾಕ್ರಿ ಎಷ್ಟು ದುಡ್ಡು. ಅದು ನಿಜ. 50 ರೂಪಾಯಿ ಹಾಕ್ರಿ ಸಾಕು, ಜಾಸ್ತಿ ಬೇಡ. 50 ರೂಪಾಯಿ ಅಂತ ಲೆಕ್ಕ 5-3 ಯಾವ್ದೇ ಕಣಕ್ ಸಿಗುತ್ತೆ. ಯಾವ ಕಾರಣದಾಗೂ ಫುಟ್ಪಾತ್ ಇಟ್ಟು ಮಾರಿದ್ರು 50 ರೂಪಾಯಿ ಸಿಗುತ್ತೆ. ಜಾಸ್ತಿ ಹಾಕ್ಬೇಡ್ರಿ, ನಿಜ ನಿಜ. 50 ರೂಪಾಯಿ ಹಾಕ್ರಿ. 90 ರೂಪಾಯಿ ಬೇಡ, 80 ರೂಪಾಯಿ ಬೇಡ, 90 ಬೇಡ. ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಇಳುವರಿ ಬರೀ 50 ರೂಪಾಯಿ ಸಿಕ್ಕಿದ್ರು ಒಂದ್ ಕಂಬಕ್ಕೆ ಎಷ್ಟು ಆಗ್ತದೆ ಅಲ್ಲಿಗೆ 3 ಕ್ವಿಂಟಾಲಿಗೆ? 5-3 1,500 ರೂಪಾಯಿ ಸಿಕ್ತು. ಬರೀ 50 ರೂಪಾಯಿ ಹಾಕ್ರಿ ಸಾಕು, ಜಾಸ್ತಿ ಬೇಡ ನಮಗೆ, ದೊಡ್ಡದು ಬೇಡ ನಮಗೆ. ಅನ್ಸಿದ್ದಲ್ಲಿ ಬಂದ್ವಿ ಸರ್, ಇದು 150 ರೂಪಾಯಿ ಹೋಗುತ್ತೆ. 150 ಅವರೇಜ್ ಬಂದ್ 80-90 ರೂಪಾಯಿ. ಫಸ್ಟ್ ಬೀಳು ಬರುತ್ತಲ್ಲ ಅವಾಗ ಎಲ್ಲೆಲ್ಲ ಒಂದೊಂದು ಬರುತ್ತೆ. ಆವಾಗ 150 ರೂಪಾಯಿ ಮಾಡ್ತೀವಿ ನಾವು. ಫಸ್ಟಿಗೆ ಬರುತ್ತಲ್ಲ ಕಾಯಿ. ಈ ವರ್ಷನೇ ಸ್ಟಾರ್ಟಿಂಗ್ 120 ರೂಪಾಯಿ ಕೊಟ್ಟಿದ್ದೀವಿ ನಾವು. ಈಗ ಅವರೇಜ್ ಅಂದ್ರೆ ಲಾಸ್ಟ್ ವರೆಗೂ ಬರ್ತಲ್ಲ, ಆ ಲೆಕ್ಕಕ್ಕೆ ನಾನು 80 ರೂಪಾಯಿ ಹೇಳಿದ್ದೀನಿ. 80 ರೂಪಾಯಿ ಲೆಕ್ಕ ಹಾಕಿದ್ರಿ. 90 ರೂಪಾಯಿ 120 ಆದ್ರೆ ಜಾಸ್ತಿನೂ ಆಗಿಬಾರ್ದು, ಕಡಿಮೆ ಒಂದು ಆವರೇಜ್ ಲೆಕ್ಕಾಚಾರ ಕೇಳಿದಿರಿ. ಅಂತೇಳಿ ಅಡಿಕೆ ಇದಾಗತ್ತೆ. ಇನ್ನ ಅಡಿಕೆ ಬಿಡ್ತಾರೆ, ಇದು ಹಿಡ್ಕೊತಾರೆ. ನಿಜ ನಿಜ ನಿಜ. ನೋಡ್ಬೇಕು ಮೇಡಮ್, ಅದಕ್ಕೆ ನೋಡ್ಕೊಂಡ್ರೆ ಕಷ್ಟಪಟ್ಟು. ಈಗ ಇದ ಕಟ್ಟಿಂಗ್ ಎಲ್ಲ ಆಗಿತ್ತೆ, ಎಲ್ಲ ಲಾಸ್ಟ್ ಬಿಡಿದ್ದು ನಮ್ದು. ಬಿಡಿ ಬರುತ್ತೆ ಇದು, ಹಿಂದೆ ಮುಂದೆ ಬರುತ್ತೆ. ಕಟಿಂಗ್ ಆದಷ್ಟೇ ಇದು ಬರ್ತಾ ಇರ್ತೈತೆ, ಆಮೇಲೆ ಇದು ಬರುತ್ತೆ. ಆಮೇಲೆ ಮತ್ತೆ ಸಣ್ಣ ಅಂದ್ರೆ ಅದ್ರದ್ದು ಇದೇ ಚಿಕ್ಕದು ಬರೋದು ಅಲ್ವಾ, ಮೇಲೆ ಹರಡ್ ಬಿಡುತ್ತೆ. ಬುಡ ಚಿಕ್ಕದು ಒಂದೇ ಇದು. ಮೇಡಮ್ ಇದು ಕಟಿಂಗ್ ಆಗಿದ ತಕ್ಷಣ ಇದು ರೆಡಿ ಆಗತ್ತೆ. ಇದು ನೋಡ್ರಿ, ಇದು ನಾನು ಅದೇನಿಲ್ಲ, ಇದು ಇಷ್ಟಾಗ್ಲ ಇದೆ ಅಲ್ಲ, ಅದ್ರ ಬುಡ ಚಿಕ್ಕದು. ಒಂದೊಂದ್ ಅರೆಯಲ್ಲಿ ಇಷ್ಟು ಹಳ್ಳಿರೋದು ಚಿಗುರು ಬಂದಿರೋದು. ಗೊಬ್ಬರ ಹಾಕ್ಬೇಕಾದ್ರೆ ಗೊಬ್ಬರ ಮಣ್ಣು ಹಾಕ್ತಿರ್ತೀವಿ ನಾವು. ಮೇಲೆ ಹಾಕ್ಬೇಕು. ಮೇಲೆ ಹಾಕಿ ನೋಡಿ, ಹಾಕಿದೀವಿ ನೋಡ್ರಿ, ಗೊಬ್ಬರ ಎಲ್ಲ ಹಾಕಿದೀವಿ, ಜಾಸ್ತಿ ಕಡ್ದಿ ದಾಳಿ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ. ಆಮೇಲೆ ಕಳೆನಾಶ ಹೊಡಿತೀವಿ, ಅದಕ್ಕೆ ಹೊಡೆದಾಗಲ್ಲ. ಇದಕ್ಕೆ ನೀವು ಟ್ರಾಕ್ಟರ್ ಓಡಿಸ್ತಾರ? ಇಲ್ಲ, ಏನೇನು ಹೊಡ್ಸಲ್ಲ, ಬೇಸರ ಬರೋದಿಲ್ಲ. ಮತ್ತೆ ಬರೀ ಕಳೆ ಔಷಧಿ ಹೊಡಿಬೇಕು, ಬರೀ ಅಷ್ಟೇ. ಕಳೆ ಔಷಧಿ ಅದಕ್ಕೆ ಹಿಡಿದ್ರು. ಇದು ಕಟಿಂಗ್ ಕೊಡೋದಾದ್ರೆ ನಾವು ಸಸಿಗೆ ಇದು ಬಲ್ತಿರೋದೇ ಕೊಡ್ತೀವಿ. ನೋಡಿ, ಇದೆಲ್ಲ ಹೊಡಿತಾ ಇರೋದು. ಒಂದ್ 15-20 ಟನ್ ಕೊಯ್ದಿದೀವಿ ನಾವ್ ಇದ್ರಾಗೆ. ಅಲ್ಲೇ ಲಾಸ್ಟ್ ಆಗಿ ಸರ್ ಈಗ ಮತ್ತೀಗ ಬರ್ತಾ ಇರೋದು. ನೋಡಿ, ಎಲ್ಲ ಹೂ ಆಗ್ತೈತಿ ನೋಡಿ ಇಲ್ಲಿ. ಆಮೇಲೆ ಈ ಇದಕ್ಕೆ ಕಳ್ಳರು ಕಾಟ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದಾರೆ. ಕಳ್ಳರ ಕಾಟ ಜಾಸ್ತಿ ಅಂದ್ರೆ ಸರ್ ಇದಕ್ಕೆ ಹಂಗಾದ್ರೂ ಅಷ್ಟು ನಾವು ನೋಡ್ಕೊಂತಿದೀವಿ ಅಷ್ಟೇ. ನಮ್ ಕಡೆ ಕಳ್ಳರ ಕಾಟ ಇಲ್ಲ. ಕ್ಯಾಮ್ರಾನು ಕೂರ್ಸಿದೀವಿ ನೋಡಿ ಸರ್, ಇಲ್ಲಿ ಕ್ಯಾಮ್ರಾನು ಐತಿ ನಮ್ದು. ನೋಡ್ರಿ, ಕ್ಯಾಮ್ರಾನು ಕೂರ್ಸಿದೀವಿ. ಕ್ಯಾಮ್ರಾ ಇರೋದ್ರಿಂದ ಸ್ವಲ್ಪ ನಿಮಗೆ ನೋಡಿ, ಕ್ಯಾಮ್ರಾನು ಕೂರ್ಸಿದೀವಿ. ಏನ್ ಬಂದ್ರು ಅಟೆಂಡ್ ಆಗ್ತದೆ ಸರ್ ಇಲ್ಲಿ. ಇನ್ನು ಹಂದಿ ತಿನ್ನಲ್ಲ, ಏನ್ ಕಾಕ್ ಪ್ರಾಣಿ ತಿನ್ನಲ್ಲ, ಏನು ತಿನ್ನಲ್ಲ ಸರ್. ಇದು ಫುಲ್ ಹಣ್ಣಾದಾಗ ಹಕ್ಕಿ ಪಕ್ಕಿ ತಿಂದವ ಅಷ್ಟೇ. ಅದೆಲ್ಲ ಮಾಮೂಲಿ ಸರ್, ಅದೆಲ್ಲ. ಅಯ್ಯೋ, ಅದು ತಿಂದಿ ಉಳಿದಿದ್ದು ನಾವು ತಿನ್ಬೇಕು, ಅವಾಗಲೇ ನಮಗೆ ಅದು ಖುಷಿ. ಪ್ರಕೃತಿ ದತ್ತವಾಗಿ ಬಂದಿರೋಂತ ನೀರಿನ ಅವಕಾಶ ಜಾಸ್ತಿ ಇಲ್ಲ ಸರ್. ನೀರ್ ಜಾಸ್ತಿ ಅವಕಾಶ ಜಾಸ್ತಿ ಬಿಟ್ರೆ ಫಂಗಸ್ ಆಗತ್ತೆ ಸರ್. ಈ ತರ ಆಗತ್ತೆ ನೋಡಿ, ಈ ತರ ಒಣಗ್ಬಿಡಿದೆ, ಒಣಗಿದೆಯಲ್ಲ ಆ ತರ ಈ ತರ ಒಣಗ್ತಿದೆ. ನೀರ್ ಜಾಸ್ತಿ ಬಿಟ್ಟಿದೆ. ಸರಿ ಸರಿ ಸರಿ. ನೀರು ಒಂದ್ ಅವಣಾಗಿರ್ಬೇಕು ಸರ್. ಈಗ ಬರ್ತೀರಿ
ಈ ಗಿಡದಲ್ಲಿ ನೋಡಿ, ಈ ಗಿಡದಲ್ಲಿ ಬಿಟ್ಟಿಯ ನೋಡ್ರಿ ಎಷ್ಟು, ಒಂದೇ ಗಿಡದಲ್ಲಿ ಎಷ್ಟು ಕಾಯಿ ಬಿಟ್ಟಿಯಾವೆ. ಹೌದ್ರಾ? ಈ ತರ ನೀವ್ ಹೇಳ್ತಾ ಇರೋದು. ಈ ತರ ಒಂದು ಗಿಡದಲ್ಲಿ ಇಷ್ಟು ಬಿಡ್ತು ಅಂತಂದ್ರೆ ಒಂದೇ ಗಿಡಕ್ಕೆ ನಮಗೆ ಇಷ್ಟು ಲಾಭ ಸಿಗುತ್ತೆ ಅನ್ನೋ ಲೆಕ್ಕಾಚಾರ. ಒಂದ್ 50 kg ಲೆಕ್ಕಾಚಾರಕ್ಕೆ ಇದ್ರ ಕಟಿಂಗ್ ಮಾಡಿದೀವಿ ಸಾಲೆ. ಇದೆಲ್ಲ ಕಟಿಂಗ್ ಆಗಿರೋದು, ಇವೆಲ್ಲ ಕಟಿಂಗ್ ಆಗಿರೋದು ನೋಡಿ, ಇವೆಲ್ಲ ಕಟಿಂಗ್ ಆಗಿರೋದು. 15 ದಿನದಿಂದ ಕಟಿಂಗ್ ಆಗಿರೋದು. 15 ಮುಂಚೆ ಇದು ಮಗ್ಗಾಗಿತ್ತು ಈ ತರ ಸಣ್ಣದು, ಅದು ಈಗ ಬರ್ತದೆ ಸರ್. ಇದು ಫಸ್ಟ್ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಹಾಕ್ಬಿಟ್ಟಿದ್ದೀರಿ. ರೈಟ್ ಇಲ್ಲ ಇದಕ್ಕೆ. ನೋಡ್ರಿ, ಅದಾಗೆ ಅಷ್ಟು ಕಾಯಿ ಬಿಡ್ತಾವ, ಅಷ್ಟು ಕಾಯಿ ಬಿಡ್ತಾವ, ಸೈಜ್ ಬರಲ್ಲ ಅವು. ಚಿಕ್ಕದು ಈ ತರ ಚಿಕ್ಕದಾಗ್ಬಿಡುತ್ತೆ, ಚಿಕ್ಕದಾಗುತ್ತೆ. ಸ್ವಲ್ಪ ರೇಟ್ ಸ್ವಲ್ಪ ಕಮ್ಮಿ ಅದು ಸ್ವೀಟ್ ಮಾತ್ರ ಅದೇ. ಸ್ವೀಟ್ ಅಂದ್ರೆ ತಿನ್ನಕ್ ಚೆನ್ನಾಗಿದೆ, ಮಾರಾಟಕ್ಕೆ ಎಲ್ಲ ಚೆನ್ನಾಗಿದೆ. ಒಂದ್ ವಾರ ಅಷ್ಟೇ, ಏನು ಕೆಡಲ್ಲ, ಏನು ಹುಳ ಗಿಳ ಏನಾಗಲ್ಲ. ನಾವೆಲ್ಲ ತಿಳ್ಕೊಬೇಕು ಯಾವ ಹಣ್ಣು ಯಾವ ತರ ಅಂತ. ನೋಡಿ 1 2 3 ಇದು ಅಷ್ಟು ಬಿಡು ಸರ್. ಇದು ಒಂದ್ ಮುಳ್ಳಿಗೂ ಒಂದೊಂದು ಬರುತ್ತಿದೆ, ಒಂದೊಂದ್ ಮುಳ್ಳಿಗೆ ಒಂದೊಂದ್ ಬರುತ್ತೆ. ಅಂದ್ರೆ ನೀವ್ ಹೇಳೋ ಲೆಕ್ಕಾಚಾರ ಈ ಗಿಡ ಹಾಕಿದ್ರೆ ಹಣ್ಣು ಜಾಸ್ತಿ ಬಿಡುತ್ತೆ, ಇಳುವರಿ ಜಾಸ್ತಿ ಬರುತ್ತೆ, ಅಂದ್ರೆ ರೇಟ್ ಕಡಿಮೆ ಇರುತ್ತೆ ಅಷ್ಟೇ. ರೇಟ್ ಕಮ್ಮಿ ಅದು ಬಂತಲ್ಲ, ಇದೇ ಆಗಿದ್ರೆ ರೇಟ್ ಮುಂಚೆಲ್ಲ ಇದೇ ಇದ್ದಿದ್ದು. ಇವಾಗ 2 ವರ್ಷದ ಹಿಂದೆ ಅದು ಪಿಂಕ್ ಬಂತಲ್ಲ, ಅದು ಬಂದ ಮೇಲೆ ಇದಕ್ಕೆ ರೇಟ್ ಅದು ದಪ್ಪ ಇರುತ್ತಾ, ದಪ್ಪ ಇರುತ್ತೆ. ಸೆಕೆಂಡ್ ರೇಟಿಗೆ ಕೇಳ್ತಾರೆ. ಅದು 100 ರೂಪಾಯಿಗೆ ತಗೊಂಡ್ರೆ ಇದು 50 ರೂಪಾಯಿ ಕೇಳ್ತಾರೆ, ಅದಕ್ಕಿಂತ ಸಣ್ಣದು 20 ರೂಪಾಯಿ ಕೇಳ್ತಾರೆ. ಅಂದ್ರೆ 90% ಅದೇ ಓಡ್ತಿರೋದು. ಅದು ಪಿಂಕ್ ಜಂಬೋ ಅಂತ ಅದಕ್ಕೆ ಸಿಗರೇಟ್, ಅದು ಚೆನ್ನಾಗಿ ಪಾಸ್ ಆಗುತ್ತೆ. ನೋಡಕ್ ಒಂಥರ ತಗೊಳೋಕೆ ಖುಷಿ ಆಗುತ್ತೆ, ದುಡ್ಡು ಕೊಟ್ಟಿರೋದಕ್ಕೂ ಸರಿಯಾಗಿ ಸಿಕ್ಕಿತಪ್ಪ ಹಣ್ಣು ಅನ್ನೋ ಖುಷಿ ಇರುತ್ತೆ. ಅಷ್ಟು ಚೆನ್ನಾಗಿ ಕಾಣ್ತೈತೆ ಅದು. ಸರಿ, ಆ ಲೆಕ್ಕಕ್ಕೆ ಇದು ಇರ್ತಿತ್ತು. ಒಂದೊಂದು ಗುಳಿ ಬರ್ತಾವಲ್ಲ, ಇದು ಸ್ವಲ್ಪ ಸರಿ, ಇದು ರೋಗನು ಬೀಳ್ತಿದ್ದು. ಈಗ ಔಷಧಿ ಹೊಡಿತಾ ಇರ್ಬೇಕಾದ್ರೆ ಅದು ಆ ಗಿಡನ ಹಾಕ್ಬೇಕು. ಜಂಬೋ ದಪ್ಪ ಬರ್ತದೆ, ದಪ್ಪ ಇದೆಯಲ್ಲ ಅದನ್ನೇ ಹಾಕ್ಬೇಕು. ಸ್ವಲ್ಪ ಇದು ರೋಗ ಕಮ್ಮಿ ಅದಕ್ಕೆ. ಇದು ನೋಡ್ರಿ, ಸ್ವಲ್ಪ ಇದಕ್ಕೆ ರೋಗ ಜಾಸ್ತಿ, ಇದಕ್ಕೆ ಈ ತರ ಜಾಸ್ತಿ. ಬೆಳಿಗ್ಗೆ ಬಂದ್ಬಿಟ್ರೆ ಇದು ಹೊರಗೆ ಹೋಗಕ್ಕಾಗಲ್ಲ. ಈ ಹೂ ವಾಸ್ತಿಗೆ ಹೂ ಹರಡತ್ತೆ, ಎಷ್ಟು ಬೆಲ್ಲಿಗೆ ಈಗೆಲ್ಲ ಮುಚ್ಕೊಂಡಿದ್ದಾವೆ. ಸಾಯಂಕಾಲ ಬೆಳಿಗ್ಗೆ ಆಗಿದ ತಕ್ಷಣ ಎಲ್ಲ ಹಡ್ಕೊಂತಾವಲ್ಲ, ಇಲ್ಲಿ 6:30 7 ಗಂಟೆಗೆ ಹೂ ಇದಾಗ್ತವೆ. ಆಮೇಲೆ ಬೆಳಿಗ್ಗೆ ಜಾವಲ್ಲಿ ಎಷ್ಟು ಚೆನ್ನಾಗಿ ಹಳ್ಕೊಂಡಿರ್ತದೆ. ಆಮೇಲೆ ತೋಟದಿಂದ ಹೊರಗೆ ಹೋಗಕ್ಕೆ ಮನ್ಸು ಬರಲ್ಲ. ಇಷ್ಟು ಕಮ್ಮ ನೆಡ್ತೀವಿ, 1.5 ಅಡಿ 2 ಅಡಿ ಗುಂಡಿ ತಕ್ಕಂತೀವಿ. ಗುಂಡಿ ತಕ್ಕೊಂಡಾದ್ಮೇಲೆ ಕಮ್ಮ ನೆಡ್ತೀವಿ. ಕಮ್ಮ ನೆಟ್ಟಾದ್ಮೇಲೆ ಗುಣೆ ಮಾಡ್ಕೊಂತೀವಿ. ಸುತ್ತ ಗುಣೆ ಮಾಡ್ಕೊಂಡು ಒಂದ್ ಅರ್ಧ ಚೀಲ ಕೋಳಿ ಗೊಬ್ಬರ ಹಾಕ್ತಿವಿ. ಕೋಳಿ ಗೊಬ್ಬರ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ತೀವಿ. ಮಣ್ಣು ಮುಚ್ಚಿ ಏನ್ ಮಾಡ್ತೀವಿ, 1 ವಾರ ನೀರ್ ಬಿಡ್ತೀವಿ ಅದೊಂಚೂರು ಕೊಳೆಯಕ್ಕೆ. ಕೊಳೆದಾದ್ಮೇಲೆ ಅದಕ್ಕೆ ನೆಟ್ ಬಿಟ್ರೆ ಸೊಸೆ ಆ ಪವರಿಗೆ ಜಾಸ್ತಿ ಜಲ್ದಿ ಗಿಡ ಎದ್ದಳತ್ತೆ. ಆಮೇಲೆ ಕಂಬಕ್ಕೆ ಜಲ್ದಿ ಹೋಗ್ಬಿಡತ್ತೆ. ಅದೇ ಮಾಹಿತಿ. ಆಗ ಇರುವೆ ಕಾಟ ಆಗುತ್ತಲ್ಲ, ಇರುವೆ ಕಾಟ ಆದಾಗ ಎಳೆದ್ ಇರ್ತಿತ್ತಲ್ಲ, ಸಿಹಿ ಇರ್ತಿತ್ತು ಅಂತ ಇರುವೆ ಕಚ್ತಾವೆ. ಅದಕ್ಕೆ ಇರುವೆ ಸ್ಪ್ರೇ ಸಿಕ್ತಿತ್ತು, ಅದ್ರಾಗ ಸ್ಪ್ರೇ ಸಿಕ್ಬಿಟ್ರೆ ಹೊಡೆದ್ರೆ ಸಾಕು. ಆಮೇಲೆ ಈ ತರ ಕಟ್ತಾ ಇರ್ಬೇಕು. ಕಟ್ತಾ ಇದ್ದಂಗೆ ಅದು ಬೆಳೆದಂಗೆ ಕಂಬಕ್ಕೆ ಹೋಗಿ ಅಲ್ಲಿ ಸೇರ್ಕೊಳ್ಳುತ್ತೆ. ಪೂರ್ತಿ ಹೋಗುತ್ತೆ, ಕೆಳಗಾಗ್ಬಿಟ್ರೆ ಸಮಸ್ಯೆ. ಇದೆಲ್ಲ ಚಿಗುರು ಹೊಡಿತೈತೆ ಸರ್. ಆ ಚಿಗುರು ಕಟ್ ಮಾಡ್ಕೊಂಡು ಹೋಗಿ ಒಂದೇ ಚಿಗುರು ಬಿಡ್ಬೇಕು, ಮೇಲ್ ಬರ್ಬೇಕು. ಒಂದು ಛತ್ರಿ ತರ ಅಳ್ಕೋಬೇಕು. ಈ ಕೆಳಗೆ ಇದು ಜಂಬು ಅಂತೀವಿ, ಇದು ರೆಡ್. ಇವೆರಡರಲ್ಲಿ ಯಾವ್ದು ರೇಟ್ ಜಾಸ್ತಿ ಬರುತ್ತೆ? ಇದೇ ರೇಟ್ ಜಾಸ್ತಿ ಬರುತ್ತೆ. ಅದು ರೇಟ್ ಜಾಸ್ತಿ, ಪಿಂಕು ಇದು ಕಡಿಮೆ ಅದು ಜಾಸ್ತಿ. ತೋಟದಲ್ಲೇ ಚೆನ್ನಾಗಿದೆ ನೋಡೋಣ ನಡಿ. ಅರ್ಧ ಕೆಜಿ 3/4 ಅವರೇ ಬಂದು ತಗೊಂಡು ಹೋಗ್ತಾರಾ ಸರ್? ಇಲ್ಲ, ನಾವೇ ಮಾರ್ಕೆಟ್ ಹಾಕ್ತೀವಿ. ಎಲ್ಲಿ ಮಾರ್ಕೆಟ್? ಮಹಾರಾಷ್ಟ್ರಲ್ಲಿ ಒಂದ್ ದಿವಸ ಜಾಸ್ತಿ 150 120. ಅಲ್ಲ, ಎಲ್ಲಿ ಮಾರ್ಕೆಟ್? ಸೋಲಾಪುರ. ಅಲ್ಲ, ಅಷ್ಟು ಬಂಡಲ್ ಗಟ್ಟೆ ತಗೊಂಡು ಹೋಗುದು ಹಿಂಗೆ? ಪಿಕಪ್ ಐತಿ, ಇಲ್ಲಿ 4 ಜನ ಸೇರಿ ಒಂದ್ ಲೋಡ್ ಮಾಡ್ಕೊಂಡು ಹೋಗ್ತವೆ. ಆತರ ನಮ್ದೇ ಒಂದು ಗಾಡಿ ಆಗುತ್ತೆ. ಡೈರೆಕ್ಟ್ ಮಾರ್ಕೆಟ್ ಆದ್ರೆ ನೀವು ಅನುಕೂಲ. ಇಲ್ಲಿ ಬ್ರೋಕರ್ ಮುಖಾಂತರ ಮಾಡಿ ಹೆಂಗ್ ಬೇಕಂತ ಕೇಳಿ ಹಾಳು ಮಾಡ್ಬಿಡ್ತಾರೆ. ಚಾರ್ಜರ್ ನಮ್ದೇ ಗಾಡಿ ಹೋಗುತ್ತೆ. ಎಲ್ಲ ಹಾಕ್ಸಿದ್ದು ನಾನು ಹಾಕಿದ ಪೂರ್ತಿ ಏನಿಗೆ ಎಂಬ ಇದು ಹಾಕ್ಬೇಡ ಅಂದ್ರೂ ಕೇಳಿಲ್ಲ. ನನ್ನ ಮಾತೆ ರಾಜ್ಯ ಬಂದ್ಬಿಟ್ಟ. ಏನ ಮಾಡ್ಕೊಂತ ಬಿಟ್ಟು ಸೊಳ್ಳ ಬಿಟ್ಟೇನು ಇದು ಹಾಕಿದ್ದು ಚಿಕ್ಕದಾಯ್ತು. ಇದು ಹಾಕ್ಲೇಬಾರ್ದು, ಇದ್ರಾಗ ಬೇಡಿಕೆ ಕಮ್ಮಿ, ದುಡ್ಡಾಗಲ್ಲ. ಕೆಲಸ ಮಾಡ್ತಾರೆ, ಕಷ್ಟ ಮಾಡಿದ್ದು ನಮಗೆ ಸಿಗ್ಬೇಕು.
ಪ್ರತಿಫಲ ಸಿಗ್ಬೇಕು. ನಾವು ಕಷ್ಟಪಟ್ಟರೆ ಪ್ರತಿಫಲ ಜಾಸ್ತಿ ಹಣ್ಣಾಗಿದ್ರೆ ಕೊಯ್ಯಂಗಿಲ್ಲ. ಅಲ್ಲಿ ಅಲ್ಲಿ ಗೋಬರ್ ಹೋಗೋವರೆಗೂ ಇದು ಹುಡಿಯಾಗ್ಬಿಡುತ್ತೆ. ಗೋಬರ್ ಇದಾಗ್ಬಿಡುತ್ತೆ. ಹಾಳಾಗ್ಬಿಡುತ್ತೆ. ತಿಳ್ಕೊಬೇಕದು. ಇದು ಕೊಯ್ಬೇಕಾದ್ರೂ ಮಾಹಿತಿ ಬೇಕು. ಇನ್ನೂ ಒಂಚೂರು ಇದು ಮಬ್ಬಾದಾಗಲೇ ಕೊಯ್ಬೇಕು. ಕಲರ್ ಬಂದ್ಬಿಟ್ಟಿದೆ ಇದು. ಅವಾಗ ನೀವು ಅಲ್ಲಿ ಹೋಗೋ ಮುಂಟ ಇದು ಫುಲ್ ಕಲರ್ ಬಂದ್ಬಿಡುತ್ತೆ. ಈಗ ಕಾಪಲ ಕೃಷಿ ಚೆನ್ನಾಗಿ ಕಾಣುತ್ತೆ. ಈಟಿಗೆ ಫುಲ್ಲು ಕೆಂಪು ಆಗ್ಬಿಡುತ್ತೆ. ಹೆಚ್ಚು ಕಡಿಮೆ 500 ಕಿಲೋಮೀಟರ್ ಹೋಗೋ ಮುಂಟಾನೆ. ಒಟ್ಟಲ್ಲಿ ಅದು ಮಾಡಿರೋದ್ರಿಂದ ಅದಕ್ಕೆ ಪ್ರತಿಫಲ ಕಂಡಿದ್ದೀರಿ. ಖಂಡಿತ ಪರವಾಗಿಲ್ಲ. ನಾನು ಹೇಳ್ತಾ ಇಲ್ಲ, 1 ಎಕರೆ ಇದ್ರೆ ನೀವು 5 ಎಕರೆ ಅಡಿಕೆ ತೋಟ ನೀವು ಮಾಡಕ್ ಬರಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಬಂಡವಾಳ ಹಾಕ್ಬೇಕು, ಆಮೇಲೆ ಕಡಿಮೆ ಬರ್ತಾ ಒಂದು ಕಂಬಕ್ಕೆ 1,000 ರೂಪಾಯಿ ಕಟ್ಕೊಳ್ಳಿ ಸರ್. 1,000 ರೂಪಾಯಿ ಒಂದು ಕಂಬ ಅಂತಂದ್ರು. 1 ಎಕರೆಗೆ ಎಷ್ಟು ಕಂಬ ಬರುತ್ತೆ? ಒಂದು 600 ಕಂಬ ಬರುತ್ತೆ. 550 ಮಿನಿಮಮ್ ಹತ್ರ ಹಾಕ್ಬೋದು. ಮತ್ತೆ ತಿರ್ಗಾಡಕ್ ಬರಲ್ಲ, ಜಮೀನಿಗೆ ತೊಂದರೆ ಆಗುತ್ತೆ. ತಿರ್ಗಾಡಕ್ ಬರಲ್ಲ. ಈ ಕಡೆ ಆ ತರ ಆಡ್ಕೊಂತಾವ ಮುಳ್ಳಲ್ಲ, ನಿಮ್ಗೆ ತೊಂದರೆ ಆಗುತ್ತೆ. ತೊಂದರೆ ಆಗುತ್ತೆ. ನೀವು 5 ತಿಂಗಳು ಕಂಟಿನ್ಯೂ ಮುರಿಬಹುದು. 40 ದಿವಸ ಬರ್ತಾವಲ್ಲ, ಆ ತರ 5-6 ತಿಂಗಳು ಕಂಟಿನ್ಯೂ ಬರ್ತದೆ. ಮತ್ತೆ ಹಿಂದ್ಗಡೆ ಹೂವಾಗಿದಾವಲ್ಲ. ಈ ಸತಿ ನಮ್ಮ ಹಣ್ಣು ಮುಂಚೆ ಬಂದಿದೆ ಅಂದ್ರೆ ನಮಗೆ ಫಸ್ಟಿಗೆ ಒಂದ್ಸರಿ ಮಳೆ ಬಂದಿತ್ತು. ಆ ಮಳೆ ಹನಕ್ಲು ಬಂದಿದ ತಕ್ಷಣ ಇದು ಮದ್ದು ಹೊಡಿತಿದ್ದಾರೆ. ಮಳೆ ಒಂಚೂರು ಕಾಯ್ತಾ ಇರ್ತಿತ್ತು ಅವಾಗ. ಮಳೆನೇ ಮುಖ್ಯ ಆಗ್ತದೆ. ಮಳೆ ಎಷ್ಟು ಜಲ್ದಿ ಬರುತ್ತೆ ಅಷ್ಟು ಜಲ್ದಿ ಕಾಯಿ ಬರುತ್ತೆ. ಈಗ ನಮ್ದು 4 ಎಕರೆ ಅಡಿಕೆ ತೋಟ ಐತೆ. ಅದ್ರ ಮುಂದೆ ಇದು ಎಷ್ಟೋ ಅಷ್ಟೇ ಇದೆ. ಸರಿ ಸರ್, ನೀವು ಒಂದು ಡ್ರ್ಯಾಗನ್ ಫ್ರೂಟಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಇವತ್ತಿನ ನಿಮಗೂ ಅಷ್ಟೇ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರೋ ತುಂಬಾ ಧನ್ಯವಾದ. ಇವತ್ತಿನ ಲೈವ್ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಓಕೆ, ಬಾಯ್.